ಸ್ನೇಹಿತರೆ, ನಾವು ನೀವೆಲ್ಲ ಸಮಾನತೆಯ ಬಗ್ಗೆ, ಜಾತಿ, ಮತ, ಧರ್ಮ, ಹೆಣ್ಣು ಗಂಡು, ಲಿಂಗ ತಾರತಮ್ಯ ಇದೆಲ್ಲದರ ಬಗ್ಗೆ ಬಹಳ ಭಾಷಣ ಕೇಳ್ತೇವೆ, ಆಲೋಚಿಸ್ತೇವೆ, ಬರೀತೇವೆ, ಓದ್ತೇವೆ. ಹಾಗೆಯೇ ನಾವೆಲ್ಲರೂ ಸಮಾನರು, ಎಲ್ಲರೂ ಸಮಾನತೆಗಾಗಿ ನಾವು ಹೋರಾಡಬೇಕು, ಹಾಗೆ ಹೀಗೆ ನಮ್ಮ ಸಂವಿಧಾನದಲ್ಲಿ ಸಮಾನತೆಯ ಬಗ್ಗೆ ಹೇಳಲಾಗಿದೆ. ಇದೆಲ್ಲ ನಮಗೆ ಗೊತ್ತಿದೆ ವಿಷಯ. ಅದೇ ರೀತಿ ನಾವು ಆ ಸಮಾನತೆಯ ಬಗ್ಗೆ ಬಹಳ ಒಲವನ್ನು ಇಟ್ಟುಕೊಂಡು ಬದುಕ್ತಾ ಇರುವವರು. ಆದರೆ ಈ ಸಮಾನತೆಯ ಬಗ್ಗೆ ಅಥವಾ ಸಮಾನರು, ಎಲ್ಲರೂ ಸಮಾನ, ಮನುಷ್ಯರೆಲ್ಲರೂ ಸಮಾನರು ಅಂತೇಳಿ ಹೇಳುವಾಗ ಅದು ಯಾವ ರೀತಿ ಏನು ಅಂತೇಳಿ ಅದಕ್ಕೆ ಒಂದೊಂದು ರೂಪುರೇಖೆ ಇದೆಲ್ಲ ಇರುತ್ತೆ. ಇವಾಗ ನಮ್ಮ ದೇಶದಲ್ಲೇ ನೋಡೋದಾದರೆ ಮೀಸಲಾತಿ ಬಗ್ಗೆ ಅಪಪ್ರಚಾರವೂ ಇದೆ, ಪ್ರಚಾರವೂ ಇದೆ, ಉತ್ತಮವಾದ ನಡೆಯೂ ಇದೆ, ಎಲ್ಲ ರೀತಿಯ ಒಂದು ಬೆಳವಣಿಗೆಗಳಾಗ್ತಾ ಇರ್ತವೆ. ಆದರೆ ನಾವು ಪ್ರತಿಯೊಬ್ಬರು ಮನುಷ್ಯರು ಕೂಡ ಉನ್ನತವಾಗಿ ಆಲೋಚಿಸುವಾಗ ನನಗೆ ಅನಿಸೋದು, ಈ ಸಮಾನತೆ ಅಂತ ಹೇಳಿದರೆ ಅಥವಾ ಸಮಾನರು ಅಂತ ಗೊತ್ತಾಗಬೇಕಾದ್ರೆ ಮನುಷ್ಯ ಇಟ್ಟುಕೊಂಡ ಹೆಸರು ಇದೆಯಲ್ಲ, ಮನುಷ್ಯನಿಗೆ ಇಡುವ ಹೆಸರು ಇದೆಯಲ್ಲ ಹುಟ್ಟಿದಾಗ, ಆ ಹೆಸರಿನಿಂದ ಅವ ಯಾವ ಜಾತಿ ಅಂತ ಗೊತ್ತಾಗಬಾರ್ದು ಅಥವಾ ಅವಳು ಯಾವ ಜಾತಿ ಅಂತ ಗೊತ್ತಾಗಬಾರ್ದು. ಅದೇ ರೀತಿ ಅದು ಹೆಣ್ಣ ಗಂಡ ಅಂತಲೂ ಗೊತ್ತಾಗಬಾರ್ದು. ಆ ರೀತಿಯ ಒಂದು ಹೆಸರು ಇಟ್ಕೊಳ್ಬೇಕು. ಇವಾಗ ನಮಗೆ ಆಧಾರ್ ಕಾರ್ಡ್ ಇದೆ, ನಮಗೆ ಯುನೀಕ್ ನಂಬರ್ ಇದೆ, ಅದು ಸಾಕು. ನಮಗೆ ನಂಬರ್ ಮಾತ್ರ ಸಾಕು, ಏನಕ್ಕೆ, ಒಂದು ಮನುಷ್ಯ ಅಂತ ಗುರುತಿಸಲಿಕ್ಕೆ. ಸೊ ಅಲ್ಲಿ ಹೆಸರು ಆಗಲಿ ಅಥವಾ ಉಡುಗೆ ತೊಡುಗೆಯೂ ಕೂಡ ನಾವು ಹೆಣ್ಣ ಗಂಡ ಅಥವಾ ನಮ್ಮ ಹೆಸರು ಕೂಡ ಹೆಣ್ಣ ಗಂಡ, ಮುಸ್ಲಿಮ, ಹಿಂದುವ, ಜೈನನ, ಪಾರಸಿಯ, ಕ್ರಿಶ್ಚಾನಿಯ ಏನು ಅಂತ ತೋರಿಸಬಾರ್ದು. ಆ ರೀತಿಯ ಹೆಸರಿಟ್ಟುಕೊಳ್ಳುವಂಥದ್ದು ಮತ್ತು ಆ ರೀತಿಯ ಉಡುಪು ಧರಿಸಿ ಬದುಕಲಿಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯ ಆಗಬೇಕಿತ್ತು. ಆವಾಗ ಒಂದು ಸಮಾನತೆಯಲ್ಲಿ ಬರ್ಬೋದು, ಅಥವಾ ಸಮಾನತೆಯ ಒಂದು ಕಾನ್ಸೆಪ್ಟ್ ಏನು ನಾವು ಹೇಳ್ತೇವೆ ಅದಕ್ಕೆ ಒಂದು ಏನು ಸೌಂದರ್ಯ ಬರ್ಬೋದು ಅಂತ ನನ್ನ ಒಂದು ಆಲೋಚನೆ. ಇದು ಸರಿಯಾ ತಪ್ಪಾ ನೀವೇ ಹೇಳಬೇಕಷ್ಟೆ.